ಶ್ರೀ ವಿಪ್ರ ವೈದಿಕ ಪರಿಷತ್ ತಾಲೂಕು ಬ್ರಾಹ್ಮಣ ಸೇವಾ ಸಂಘ ಹಾಗೂ ಅಖಿಲ ಕರ್ನಾಟಕ ಮುಜರಾಯಿ ಅರ್ಚಕರು ಆಗಮಿಕರು ಉಪಾಧಿವಂತರ ಒಕ್ಕೂಟ ಶಿವಮೊಗ್ಗ ಇವರ ಸಹಯೋಗದೊಂದಿಗೆ ಜುಲೈ 28ರ ಬೆಳಗ್ಗೆ 9 ಗಂಟೆಯಿಂದ ಶಿವಮೊಗ್ಗ ನಗರದ ಕೋಟೆ ರಸ್ತೆಯಲ್ಲಿರುವ ಗಾಯತ್ರಿ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ನವಗ್ರಹ ಹೋಮ, ಶ್ರೀ ಧನ್ವಂತರಿ ಯಾಗ, ಪರ್ಜನ್ಯ ಜಪ, ರುದ್ರಾಭಿಷೇಕ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪರಿಷತ್ನ ಅಧ್ಯಕ್ಷ ಸುಬ್ರಹ್ಮಣ್ಯ ಭಟ್ ತಿಳಿಸಿದ್ದಾರೆ. ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರದ ಪುರೋಹಿತರು ಲೋಕ ಕಲ್ಯಾಣಕ್ಕಾಗಿ ನವಗ್ರಹ ಹೋಮ, ಶ್ರೀ ಧನ್ವಂತರಿ ಯಾಗ, ರುದ್ರಾಭಿಷೇಕ ಹಾಗೂ ಉತ್ತಮ ಮಳೆಯಾಗಲೆಂದು ಪರ್ಜನ್ಯ ಜಪ ನೆರವೇರಿಸಲಿದ್ದಾರೆ. ಬೆಳಗ್ಗೆ 10:45ಕ್ಕೆ ಯಾಗ ಪೂರ್ಣಾಹುತಿಯಾಗಲಿದೆ ಎಂದರು. ಇದೇ ವೇಳೆ ಮುಜರಾಯಿ ಇಲಾಖೆಯ ವ್ಯಾಪ್ತಿಗೆ ದೇವಸ್ಥಾನಗಳ ಅರ್ಚಕರು, ಖಾಸಗಿ ಪುರೋಹಿತರು ಹಾಗೂ ಅವರ ಕುಟುಂಬದವರಿಗೆ ಆಯುಷ್ ಇಲಾಖೆಯಿಂದ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಔಷಧಿ ವಿತರಣೆ ವ್ಯವಸ್ಥೆ ಮಾಡಲಾಗಿದ್ದು, ಕೈ ಕಾಲು ನೋವು, ಮಧುಮೇಹ, ರಕ್ತದೊತ್ತಡ, ತಲೆನೋವು, ಗ್ಯಾಸ್ಟ್ರಿಕ್ ಸೇರಿದಂತೆ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳಿಗೆ ವೈದ್ಯಕೀಯ ತಪಾಸಣೆ ಮತ್ತು ಉಚಿತ ಔಷಧಿ ಹಾಗೂ ಅರ್ಚಕರಿಗೆ ಹೆಲ್ತ್ ಕಿಟ್ ಅನ್ನು ನೀಡಲಾಗುವುದು. ಜೊತೆಗೆ ಮೆಟ್ರೋ ಆಸ್ಪತ್ರೆಯ ನುರಿತ ವೈದ್ಯರು ಆರೋಗ್ಯದ ಕುರಿತು ವಿಶೇಷ ಮಾಹಿತಿ ಹಾಗೂ ಸಲಹೆಗಳನ್ನು ನೀಡುವರು. ಅಲ್ಲದೆ 5 ಮೆರಿಟ್ ವಿದ್ಯಾರ್ಥಿಗಳಿಗೆ ತಲಾ 5,000 ರೂಪಾಯಿನಂತೆ ಸ್ಕಾಲರ್ಶಿಪ್ ನೀಡಲಾಗುವುದು ಎಂದು ಮಾಹಿತಿ ನೀಡಿದರು. ಒಂದು ಸಣ್ಣ ಬ್ರೇಕ್ ನಂತರ ಸುಬ್ರಹ್ಮಣ್ಯ ಭಟ್ ಏನ್ ಹೇಳಿದ್ರು ಕೇಳೋಣ ಬನ್ನಿ. ಇವತ್ತು ನಂಜಪ್ಪ ಲೈಫ್ ಕೇರಲ್ಲಿ ಫಸ್ಟ್ ಟೈಮ್ ವೆಲ್ಲಿಸ್ ರೋಬೋಟ್ ಯೂಸ್ ಮಾಡಿ ರೋಬೋಟಿಕ್ ಅಸಿಸ್ಟೆಂಟ್ ಲೆಫ್ಟ್ ಸೈಡ್ ನೀ ರೀಪ್ಲೇಸ್ಮೆಂಟ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಆ ಸಿಸ್ಟಮ್ ಇಸ್ ಡೈರೆಕ್ಟ್ಲಿ ಫ್ರಮ್ USA, ಇಂಪೋರ್ಟೆಡ್ ಒನ್. ಸೊ ತುಂಬ ಜನ ಕೇಳ್ತಾರೆ ರೋಬೋಟಿಕ್ ರಿಪ್ಲೇಸ್ಮೆಂಟಿಗೂ ಕನ್ವೆನ್ಷನಲ್ ರಿಪ್ಲೇಸ್ಮೆಂಟಿಗೂ ವ್ಯತ್ಯಾಸ ಏನಂತ. ಸೊ ರೋಬೋಟಿಕ್ ರಿಪ್ಲೇಸ್ಮೆಂಟ್ ವ್ಯತ್ಯಾಸ ಏನಂದರೆ ನಿಖರತೆ ಜಾಸ್ತಿ ಇರುತ್ತೆ. ಈ ನಾವು ಕನ್ವೆನ್ಷನಲ್ಲಿ ನಾವು ಮಾಂಸಖಂಡ MCL ಲಿಗಮೆಂಟ್ ಅಂತ ಇರುತ್ತೆ, ಲಿಗಮೆಂಟ್ ರಿಲೀಸ್ ಜಾಸ್ತಿ ಮಾಡ್ತೀವಿ. ಸೊ ಪೇಷಂಟಿಗೆ ಪೋಸ್ಟ್ ಸರ್ಜರಿ ಪೇನ್ ಇರುತ್ತೆ. ಬಟ್ ನಮ್ಮ ರೋಬೋಟಿಕ್ಸಲ್ಲಿ ನಾವು ಅದನ್ನು ರಿಲೀಸ್ ಮಾಡೋ ಅವಶ್ಯಕತೆ ಇರಲ್ಲ. ಮತ್ತು ಮೊಬಿಲಿಟಿ, ಅರ್ಲಿ ರಿಕವರಿ ಇರುತ್ತೆ, ಮತ್ತು ಅಲೈನ್ಮೆಂಟ್ ಪ್ರಿಸೈಸ್ ಬರುತ್ತೆ. ಇದರ ಡಿಫ್ರೆಂಟ್ ವೇರಿಯೇಷನ್ ಬರುತ್ತೆ. ಒಂದು ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ, ಒಂದು ರಿವರ್ಸ್ ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ. ಸೊ ಈ ಸಿಸ್ಟಮ್ ನಮಗೆ ಸರ್ಜನ್ಸ್ಗೆ ರಿಯಲ್ ಟೈಮ್ ಇಮೇಜಿಂಗ್ ಕೊಡೋದ್ರಿಂದ ನಮಗೆ ಎಷ್ಟು ಆ್ಯಕ್ಯುರೇಟಾಗಿ ಬೋನ್ ಕಟ್ ಮಾಡಬೇಕು ಮತ್ತು ಎಷ್ಟು ಆ್ಯಕ್ಯುರೇಟಾಗಿ ಹ್ಯಾಂಗಲಲ್ಲಿ ಇನ್ಸಿಷನ್ ತಗೋಬೇಕು ಅನ್ನೋದಕ್ಕೆ ಹೆಲ್ಪ್ ಆಗುತ್ತೆ. ಪಾಲಿಕೆ ಶಿವಮೊಗ್ಗ ವತಿಯಿಂದ ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ SIR 2006ರ ವಿಶೇಷ ಪ್ರಚಾರ ದಿನವನ್ನು ಇದೇ ಜುಲೈ 25 ಮತ್ತು 26, 2026ರಂದು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೆ ಮಹಾತ್ಮ ಗಾಂಧಿ ಪಾರ್ಕ್ ಎದುರಿನ ಶಿವಮೊಗ್ಗ ಮಹಾನಗರ ಪಾಲಿಕೆ ಆವರಣದಲ್ಲಿ ಏರ್ಪಡಿಸಲಾಗಿದೆ. ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಮತದಾರರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಕೋರಲಾಗಿದೆ. ಇತ್ಯಾದಿ ಸಮಾಜಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕಾರ್ಯಕ್ರಮ ಕೂಡ ಮಾಡಿಕೊಳ್ತಾ ಬಂದಿದ್ದೇವೆ. ಈ ಬಾರಿ ನಾವು ಪ್ರತಿ ಆಷಾಢ ಮಾಸದಲ್ಲಿ ಏನಾದ್ರು ಒಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ಹಮ್ಮಿಕೊಳ್ತೇವೆ. ಈ ಬಾರಿ ಈ ಕಾರ್ಯಕ್ರಮದ ಅಂಗವಾಗಿ ನವಗ್ರಹ ಸಹಿತವಾಗಿ ಧನ್ವಂತರಿ ಯಾಗವನ್ನು ಹಮ್ಮಿಕೊಂಡಿದ್ದೇವೆ. ಗಾಯತ್ರಿ ದೇವಸ್ಥಾನ, ಕೋರಪಳ್ಳಿ ಕ್ಷೇತ್ರ ಎದುರುಗಡೆ. ಅಲ್ಲಿ ನಾಳೆ 28ನೇ ತಾರೀಕಿನ ದಿನ ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಲೋಕ ಕಲ್ಯಾಣಾರ್ಥವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಮತ್ತು ಶತವಾರ ರುದ್ರಾಭಿಷೇಕವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಇವೆಲ್ಲವೂ ಸಹ ಎಲ್ಲ ಲೋಕ ಕಲ್ಯಾಣಾರ್ಥವಾಗಿ ಪರ್ಜನ್ಯ ಜಪವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಮಳೆಯ ಪ್ರಮಾಣ ಕಡಿಮೆಯಾಗಿದೆ, ವಿಶೇಷವಾದ ಮಳೆಯಾಗಬೇಕು, ಬೆಳೆಯಾಗಬೇಕು. ಹಾಗೆ ಎಲ್ಲ ಎಲ್ಲ ಜನರು ಸಹ ಕ್ಷೇಮದಿಂದ ಇರಬೇಕು ಅಂತಕ್ಕಂಥ ಒಂದು ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ನಮ್ಮ ವಿಪ್ರ ವೈದಿಕ ಪರಿಷತ್ ವತಿಯಿಂದ ನಾವು ಈ ಬಾರಿ ಹಮ್ಮಿಕೊಂಡಿದ್ದೇವೆ. ನಾಡಿದ 28ನೇ ತಾರೀಕು ಮಂಗಳವಾರ ಗಾಯತ್ರಿ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇದರ ಜೊತೆಯಲ್ಲಿ ಎಲ್ಲ ಪುರೋಹಿತರಿಗೂ ಸಹ ಆರೋಗ್ಯ ತಪಾಸಣಾ ಶಿಬಿರವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಆಯುಷ್ ಇಲಾಖೆಯ ಒಂದು ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ನಮಗೆ ಅವರು ಸಹಕಾರ ಕೊಡ್ತಾ ಇದ್ದಾರೆ. ಅವರ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಆ ದಿನ ಸುಮಾರು ಬೆಳಿಗ್ಗೆ 10 ಗಂಟೆಯಿಂದ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಈ 10:15ಗೆ ಪೂರ್ಣಾಹುತಿ ಆಗುತ್ತೆ. ತದನಂತರ ಈ ಎಲ್ಲ ಕಾರ್ಯಕ್ರಮ ಕೂಡ ಸಾಂಗೋಪವಾಗಿ ಗಾಯತ್ರಿ ದೇವರ ಸನ್ನಿಧಿಯಲ್ಲಿ ನಡೆಯುತ್ತೆ. ಈ ಕಾರ್ಯಕ್ರಮಕ್ಕೆ ತಾವುಗಳು ಕೂಡ ನಮ್ಮೊಂದಿಗೆ ನಾನು ಮಾಡ್ಕೊಳ್ತಾ ಇದ್ದೇನೆ.
ಇದರ ಜೊತೆಯಲ್ಲಿ ಪುರೋಹಿತರಿಗೆ ಒಂದು ಆರೋಗ್ಯ ತಪಾಸಣಾ ಕಿಟ್ ಅನ್ನು ಕೂಡ ಕೊಡ್ತೇವೆ. ಔಷಧಿಯನ್ನು ಒಂದು ಕಿಟ್ ಇರುತ್ತೆ, ಆ ಎಲ್ಲ ಔಷಧಿ ಕೂಡ ಅದರಲ್ಲಿರುತ್ತೆ ಅಂತ ಒಂದು